PRK ಪ್ರೊಡಕ್ಷನ್ಸ್ ಜೊತೆಗೆ ಕೊಲಾಬ್ರೇಟ್ ಆಗ್ತಾ ಇದೆ ಅಂತ ಗೊತ್ತಾಗುವಾಗ ನಿಮ್ದು ರಿಯಾಕ್ಷನ್ ಹೇಗಿತ್ತು? ನಂದು ರಿಯಾಕ್ಷನ್ ಸರಿಯಲ್ ಆಗಿತ್ತು ಆಕ್ಚುಲಿ, ನಂಗೆ ನಂಬಕ್ಕೆ ಆಗಿಲ್ಲ. ಇನ್ನೊಂದು ದೊಡ್ಡ ಖುಷಿ ಅಂದ್ರೆ ಅಶ್ವಿನಿ ಮ್ಯಾಮ್ ಲವ್ ದ ಸಾಂಗ್. ನೋಡು ಇವನು ಎಷ್ಟು ಪುಣ್ಯ ಮಾಡಿದ್ದಾನೆ, ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿದ್ನಂತೆ, ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿದ್ನಂತೆ ಇವನು. ಅಪ್ಪು ಸರ್ ಮಾತಾಡಿದ್ರು, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ, ಅವರು ಮನೇಲಿ ಕಚೋರಿ ಕೊಟ್ಟರು. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಈ ಸಿನಿಮಾಗೆ ಅಂತ? ಬರೀ ಥ್ರಿಲ್ಲರ್ ಮ್ಯೂಸಿಕ್ ತರ ಇರಲ್ಲ. ಸೌಂಡ್ ಡಿಸೈನ್ ಅನಿಮಲ್ ಸಿನಿಮಾಗೆ ಯಾರು ವರ್ಕ್ ಮಾಡಿದ್ರು ಅವ್ರು ಮಾಡಿದ್ದಾರೆ ಅಂತ ಕ್ರಿಯೇಟಿವ್ಲಿ ಅಮೇಸಿಂಗ್ ಅಂತ ಹೇಳಕ್ ಹೋಗ್ಬೋದು. ನಿಮ್ಮ ಡಿಜಿಟಲ್ ಕಂಟೆಂಟ್ಗಳನ್ನು ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ನಿಮ್ಮ ಪಾತ್ರ ಕನೆಕ್ಟ್ ಆಗುತ್ತೆ ಅಂತ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, PRK ಪ್ರೊಡಕ್ಷನ್ಸ್ ಮೂಲಕ ಹೊರಬರ್ತಾ ಇರುವಂತಹ 10ನೇ ಸಿನಿಮಾ O2 ಸಿನಿಮಾ. ಸೊ O2 ಸಿನಿಮಾ ಏಪ್ರಿಲ್ 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೇತೃತ್ವದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಈ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈ ಒಂದು ಸಿನಿಮಾದ ನಟರಾದಂತಹ ಪುನೀತ್ ಅವರು ಹಾಗೆಯೇ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ವಿವಾನ್ ರಾಧಾಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಈ O2 ಸಿನಿಮಾದ ವಿಶೇಷತೆಗಳನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ದ ಶೋ ಪುನೀತ್ ಅವರೇ, ಹಾಗೆಯೇ ವಿವಾನ್ ಅವರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ, ತುಂಬ ಎಕ್ಸೈಟ್ ಆಗಿದ್ದೀವಿ ಸಿನಿಮಾ ಬಿಡುಗಡೆ ಆಗ್ತಾ ಇರೋದ್ರ ಬಗ್ಗೆ. ಎಸ್ ವಿವಾನ್ ಅವರು, ನೀವು ಹೇಳಬೇಕು. ಆಕ್ಚುಲಿ ತುಂಬಾ ಎಕ್ಸೈಟ್ಮೆಂಟ್ ತುಂಬಾ ಇದೆ. ದ ಅಮೌಂಟ್ ಆಫ್ ಲವ್ ರಿಸೀವ್ಡ್ ಫಾರ್ ದ ಟ್ರೇಲರ್ ರಿಯಲಿ ಗುಡ್. ವಿ ಆರ್ ಹ್ಯಾಪಿ. ನಾನು ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಬೇಕು. ಅಂದ್ರೆ ಇದಕ್ಕಿಂತ ಮೊದಲು ಮೇಡ್ ಇನ್ ಚೈನಾ ಸಿನಿಮಾದಲ್ಲಿ ನೀವು ಆಕ್ಚುಲಿ ಆಲ್ಮೋಸ್ಟ್ ಒಂದು 2 years ಬ್ಯಾಕ್ ರಿಲೀಸ್ ಆಗಿತ್ತು ಸಿನಿಮಾ. ಅದೇ ಅದಾದ ನಂತರ ಈಗ 2ನೇ ಬಾರಿಗೆ PRK ಪ್ರೊಡಕ್ಷನ್ಸ್ ಜೊತೆಗೆ ನೀವು ಕೊಲಾಬ್ರೇಟ್ ಮಾಡಿರುವಂಥದ್ದು, ಮತ್ತು ಈ ಥರದೊಂದು ಸಬ್ಜೆಕ್ಟ್ ನೀವು ಆ್ಯಕ್ಚುಲಿ ಅಂದರೆ ಸ್ಕೋರ್ ಮಾಡೋವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಪ್ಲಸ್ PRK ಜೊತೆಗೆ ಕೊಲಾಬ್ರೇಟ್ ಆಗಿದ್ದು ಹೇಗೆ ನೀವು ಅಂತ? ಓಕೆ, ಸೊ ಈ ಫಿಲ್ಮ್ ಡೈರೆಕ್ಟರ್ ರಾಘವ್ ನಾಯಕ್ ಅಂತ ಇದಾರಲ್ಲ, ಸೊ ಈಸ್ ಮೈ ಗುಡ್ ಫ್ರೆಂಡ್ ಆಕ್ಚುಲಿ. ಸೊ ನಾವು ಒಂದು ಮ್ಯೂಚುವಲ್ ಫ್ರೆಂಡ್ ಜಾಗದಲ್ಲಿ ಜಾಮ್ ಸೆಷನ್ಸ್ ಮಾಡ್ತಿರ್ತೀವಿ. ಸೊ ಅಲ್ಲಿ ನಾನು ಇವ್ರನ್ನ ಮೀಟ್ ಮಾಡಿದೆ. ಸೊ ಹಾಗೆ ವಿ ಸ್ಟಾರ್ಟೆಡ್ ಟಾಕಿಂಗ್ ಒಂದು ಹಲವಾರು ಸಬ್ಜೆಕ್ಟ್ಸ್ ಬಗ್ಗೆ, ವಿಷಯ ಬಗ್ಗೆ, ಸಿನಿಮಾ ಬಗ್ಗೆ. ಸೊ ನಾನು ಬರೀತಿದ್ದೆ, ಇವೊಂದು ಐ ಆಮ್ ಸಿಂಗರ್ ಸಾಂಗ್ ರೈಟರ್. ಸೊ ನನ್ನ ಕೆಲವೊಂದು ಹಾಡುಗಳಿತ್ತು ಐ ಯೂಸ್ ಟು ಜಾಮ್. ಸೊ ಅವ್ರಿಗೆ ಇಷ್ಟ ಆಗಿ ವಿ ಸ್ಟಾರ್ಟೆಡ್ ಟಾಕಿಂಗ್ ಆಲ್ ನೈಟ್, ಹೆಂಗೆ ಪ್ರಾಸೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಲೈಕ್ ಸಮ್ವೇರ್ ಐ ನ್ಯೂ ಇವನ್ ಈ ಕ್ಯಾರೆಕ್ಟರ್ ನಂದು ಸಿಂಕ್ ಆಗ್ತಿದೆ ಎಲ್ಲೋ ಒಂದ್ ಕಡೆ ಅನ್ನೋ ಥರ. ಬಿಕಾಸ್ ಬೆಳಗ್ಗೆ ತನಕ ನಾವು ಮಾತಾಡಿದ್ವಿ ಆ್ಯಂಡ್ ಈವನ್ ಹಿ ಡಸಂಟ್ ಸ್ಲೀಪ್. ನನ್ಗೂ ನಿದ್ದೆ ಬರಲ್ಲ ನೈಟಲ್ಲಿ. ಸೊ ಐ ಮೇಕ್ ಮ್ಯೂಸಿಕ್, ಹಿ ಕೀಪ್ಸ್ ರೈಟಿಂಗ್. ಸೊ ಆ ಒಂದು ಇದರಲ್ಲಿ ದೆನ್ ಐ ಗಾಟ್ ಅ ಕಾಲ್ ಫ್ರಮ್ ಹಿಮ್. ಹಿ ಸೆಡ್ ಕ್ಯಾನ್ ವಿ ಮೀಟ್, ಕ್ಯಾನ್ ಐ ಕಮ್ ಟು ಯುವರ್ ಸ್ಟುಡಿಯೋ ಅನ್ನೋ ಥರ. ಲೈಕ್ ಬನ್ನಿ ಬ್ರೋ ಅನ್ನೋ ಥರ. ನನಗೆ ಅಲ್ಲಿ ತನಕ ಐಡಿಯಾ ಇರಲಿಲ್ಲ. ಸೊ ಅಲ್ಲಿ ಬಂದು ಅವಾಗ ಗೊತ್ತಾಯ್ತು ಈ ಥರ ಸ್ಕ್ರಿಪ್ಟ್ ಕಳ್ಸೋರು ನನಗೆ ಮೇಲ್ ಮಾಡಿದ್ರು, ಗೋ ಥ್ರೂ ಇಟ್ ಒಂದ್ಸಲಿ ಅಂತ. ನಾನು ಆಕ್ಚುಲಿ ಅದನ್ನ ಆಲ್ಮೋಸ್ಟ್ ಲೈಕ್ 1 hour ಓದ್ ಮುಗಿಸ್ದೆ. ಒಂದು ಬ್ರೀಫ್ ಸ್ಕ್ರಿಪ್ಟ್ ಥರನೇ ಇತ್ತು ಅದು. ಬಟ್ ಐ ವಾಸ್ ಲೈಕ್ ಕ್ರೇಜಿ, ಚೆನ್ನಾಗಿದೆ ಸಬ್ಜೆಕ್ಟ್ ಇದು ಒಂಥರ. ಐ ಲೈಕ್ ದ ಫ್ಯೂ ಡೈಲಾಗ್ಸ್. ಈ ಟ್ರೇಲರಲ್ಲಿ ಬಂದಿರೋ ಒಂದು ಡೈಲಾಗ್ ಇದೆಯಲ್ಲ, ಲೈಕ್ ಲೈಕ್ ವಾಟ್ ಎವರ್ ದ ಮೇನ್ ಡೈಲಾಗ್ಸ್ ದೇ ಕೆಪ್ಟ್, ನನಗೆ ಅದ್ಗಳು ಇಷ್ಟ ಆಗಿತ್ತು ಸ್ಕ್ರಿಪ್ಟ್ ಓದಬೇಕಾದ್ರೆ. ಐ ವಾಸ್ ಪ್ರಿಟಿ ಎಕ್ಸೈಟೆಡ್. ಸೊ ಅವಾಗ ಅವ್ರು ಡಿಸ್ಕ್ರೈಬ್ ಮಾಡಿದ್ದು ಒಂದು ಹಾಡಿದೆ, ಒಂದು ಹಾಡು ಲೆಟ್ಸ್ ಡೂ ಇಟ್ ಅನ್ನೋ ಥರನೇ, ನೋಡೋಣ ಹೆಂಗಿದೆ ಅಂತ. ಸೊ ಈ ಆರ್ಟ್ ಮೇಕಿಂಗ್ ಒಂಥರ ಚೆನ್ನಾಗಿರುತ್ತೆ. ಬಟ್ ಇಟ್ಸ್ ಪ್ರಿಟಿ ಯೂಶುವಲ್ ಫಾರ್ ಅಸ್, ಇಟ್ಸ್ ಅನ್ಯೂಶುವಲ್ ಫಾರ್ ಎವ್ರಿಬಡಿ. ಸೊ ಯೂಶುವಲ್ ಆಗಿ ಏನಾಗುತ್ತೆ, ಸ್ಟುಡಿಯೋ ಡೈರೆಕ್ಟರ್ ಬರ್ತಾರೆ, ನಾವು ಜಾಮಿಂಗ್ ಸೆಷನ್ ಮಾಡ್ತೀವಿ, ಅದರಿಂದ ಒಂದು ಹಾಡು ಹುಟ್ಟುತ್ತೆ. ಸೊ ಹಾಗೆ. ಬಟ್ ನಮ್ಮ ಕ್ರಿಯೇಷನ್ ಹೆಂಗಿತ್ತಂದ್ರೆ, ಆಕ್ಚುಲಿ ಜಯಂತ್ ಕಾಯ್ಕಿಣಿ ಸರೇ ಬರ್ದಿರೋದು ಈ ಹಾಡು. ಅವ್ರು ಬ್ಯೂಟಿಫುಲ್ ಆಗಿ ಒಂದು ವಿಷಯ ಹೇಳಿರ್ತಾರೆ, ನಾವು ಮೀನ್ ಹಿಡಿಯೋರ್ ಥರ ಮೀನ್ ಬರೋ ತನಕ ಕಾಯಬೇಕು, ನಾವು ಮೀನ್ ಈಜ್ಬಿಟ್ಟು ತೆಗೆಯಕ್ಕಾಗಲ್ಲ ಅನ್ನೋ ಥರ. ಸೊ ದ ಸೇಮ್ ಫಿಲಾಸಫಿ ಗೋಸ್ ಇನ್ ಎನಿ ಕ್ರಿಯೇಷನ್. ಫೋರ್ಸ್ ಮಾಡೋಕ್ಕಾಗಲ್ಲ. ಈಗ ನಾನು ಕುತ್ಕೊಂಡು ಬರಿತೀನಿ ಹಾಡು. ಬಟ್ ಒನ್ ನೈಟ್ ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ದ ಸಿಚುವೇಶನ್, ನಾನು ಸಾಂಗ್ ಮಾಡಬೇಕು ಅಂತ. ನನಗೆ ಮೆಲಡಿ ಸಿಕ್ತು. ಟ್ರೇಲರಲ್ಲಿ ಕೇಳಿದಿರಲ್ಲ ನೀವು, ಆ ಬಿಟ್ ಬಂತು. ದೆನ್ ಐ ಕಾಲ್ಡ್ ಹಿಮ್. ದೆನ್ ಅವ್ರು ಕಾಲ್ ಮಾಡಿ ಐ ವಾಸ್ ವೆರಿ ಎಕ್ಸೈಟೆಡ್. ಐ ಸೆಡ್ ಐ ಥಿಂಕ್ ಐ ಕ್ರ್ಯಾಕ್ಟ್ ಇಟ್, ದೇರ್ ಇಸ್ ಅ ಟ್ಯೂನ್ ಯು ಹ್ಯಾವ್ ಟು ಲಿಸನ್. ಇವ್ರು ಏನು ಮಾಡಿದ್ರು, ಆಕ್ಚುಲಿ ಇವರು ಡ್ರೈವಿಂಗಲ್ಲಿ ಇದ್ದು ಅನ್ಕೊಂತೀನಿ. ಈ ಕನೆಕ್ಟೆಡ್ ಇಸ್ ಫೋನ್ ಸ್ಪೀಕರಲ್ಲಿ ಕೇಳಿಸ್ತಾ ನಾನು ಹಿಂಗೆ ಇಟ್ಕೊಂಡು ಐ ಆಮ್ ಪ್ಲೇಯಿಂಗ್ ದ ಗಿಟಾರ್. ಸೊ ನಾನು ಹಂಗೆ ಹಾಡಕ್ಕೆ ಶುರು ಮಾಡಿದೆ. ಈ ಲವ್ಡ್ ಇಟ್. ಹಿ ಸೆಡ್, ಏಯ್ ಸಖತ್ತಾಗಿ ಬರ್ತಿದೆ, ಕ್ಯಾನ್ ವಿ ಜಸ್ಟ್ ಟ್ರೈ ಔಟ್. ಸೊ ಇಡೀ ಈ ಹಾಡು ಏನಿದೆ ಫಿಗರ್ ಔಟ್ ಮಾಡಿರೋದೇ ಒಂದು ಫೋನ್ ಕಾಲ್ ಕಾನ್ವರ್ಸೇಷನ್. ಐ ಥಿಂಕ್ ವಿ ಸ್ಪೋಕ್ ಫಾರ್ ಲೈಕ್ ಮೋರ್ ದೆನ್ 1 hour. 1 hour ಅಲ್ಲಿ ವಿ ಆರ್ ದ ಸ್ಕೆಲಿಟನ್, ದ ಟ್ಯೂನ್ ಅಂಡ್ ದ ಮೆಲಡಿ ರೆಡಿ. ಸೊ ದಟ್ ಇಸ್ ಹೌ ವಿ ಕ್ರ್ಯಾಕ್ಟ್ ಇಟ್. ಸೊ ಒಂದು PRK ಪ್ರೊಡಕ್ಷನ್ಸ್ ಜೊತೆಗೆ ಕೊಲಾಬ್ರೇಟ್ ಆಗ್ತಾ ಇದೆ ಅಂತ ಗೊತ್ತಾಗುವಾಗ ನಿಮ್ದು ರಿಯಾಕ್ಷನ್ ಹೇಗಿತ್ತು? ನಂದು ರಿಯಾಕ್ಷನ್ ಸರಿಯಲ್ ಆಗಿತ್ತು ಆಕ್ಚುಲಿ, ನಂಗೆ ನಂಬಕ್ಕೆ ಆಗಿಲ್ಲ. ಯಾಕೆಂದ್ರೆ ಇದೇ ಫ್ರೆಂಚ್ ಬಿರಿಯಾನಿ ಶೂಟಿಂಗ್ ಆಗಬೇಕಾದ್ರೆ ನಮ್ಮ ಮನೆ ಹತ್ರ ನಡೀತಿತ್ತು ಶೂಟಿಂಗ್. ಸೊ ಐ ವಾಸ್ ದೇರ್ ವಾಚಿಂಗ್ ದ ಶೂಟ್. ನಾಗಭೂಷಣ್ ಅವರು ನನ್ನ ಫಸ್ಟ್ ಫಿಲ್ಮ್ ಹೀರೋ ಅವರೇ ಅಲ್ಲಿದ್ರು. ಐ ವಾಸ್ ಜಸ್ಟ್ ವಾಚಿಂಗ್ ಶೂಟಿಂಗ್ ನಡೀತಿದೆಯಲ್ಲ, ಏನು ನಡೀತಿದೆ ಅನ್ನೋ ಥರ. ಸೊ ಅವಾಗ ಕೇಳಿದೆ ನಾನು ಅವ್ರನ್ನ, ಏನು ಶೂಟಿಂಗ್ ಅಂತ. ಫ್ರೆಂಚ್ ಬಿರಿಯಾನಿ PRK ನಡೀತಿದೆ. ಹೌದಾ. ಮತ್ತು ನನ್ನ ಮೇನ್ ಫೋಕಸ್ ಬಂದು
ನನಗೆ ಈ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಹೆಂಗಿರುತ್ತಂದ್ರೆ ಇವಾಗ ನೀವು ಈ ವಿಡಿಯೋಸ್ ಇಂಟರ್ವ್ಯೂ ವಿಡಿಯೋಸ್ ಫೋನಲ್ಲಿ ನೋಡ್ತಿರ್ತೀನಿ, ಸಡನ್ ಆಗಿ ಫೋನಲ್ಲಿ ಒಳಗಡೆ ಹೋದ್ರೆ ಹೆಂಗ್ ಫೀಲ್ ಆಗುತ್ತೆ ಇನ್ನು ರೈಟ್ ದಟ್ ಫೀಲಿಂಗ್. ಅದೇ ಫೀಲಿಂಗ್ ನನಗೆ ಬಂದಿದ್ದು. ಬಿಕಾಸ್ ಸಾಕಷ್ಟು ಇಂಟರ್ವ್ಯೂಸ್ ನೋಡಿರ್ತೀವಿ ಕ್ರಿಯೇಟಿವ್ ಪ್ರಾಸೆಸ್ ಬಗ್ಗೆ. ಜಯಂತ್ ಕಾಕಿನ್ ಅವ್ರ ಇಂಟರ್ವ್ಯೂಸ್ ನಾನು ನೋಡ್ತಾನೆ ಇರ್ತೀನಿ. ಬಿಕಾಸ್ ಸ್ಕೂಲ್ ಟೈಮಿಂದಾನೆ ಲೈಕ್ ಅವ್ರ ಲಿರಿಕ್ಸ್ ಅಲ್ಲೇ ವಿ ಯೂಸ್ ಟು ಲೈಕ್ ಪಿಕಪ್ ಲೈನ್ಸ್, ಇಫ್ ಐ ಆಮ್ ನಾಟ್ ರಾಂಗ್, ಲೈಕ್ ಆ ಟೈಮಲ್ಲಿ. ಸೊ ದ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಅಮೇಝಿಂಗ್. ಬಟ್ ಅದಕ್ಕಿಂತ ಬೆಸ್ಟ್ ವರ್ಕ್ ಮಾಡಬೇಕು ಅನ್ನೋದೇ ತಲೆಲಿತ್ತು. ಬಿಕಾಸ್ ಅವಕಾಶ ಎಲ್ರಿಗೂ ಸಿಗಲ್ಲ, ಸಿಕ್ಕಾಗ ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು. ಮತ್ತೆ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅನ್ನೋದು ಒಪಿನಿಯನ್ ನನ್ಗೆ ಇದ್ದಿದ್ದು. ಬಟ್ ನನಗಿನ್ನ ಮೈ ಡ್ಯಾಡ್ ವಾಸ್ ವೆರಿ ಹ್ಯಾಪಿ. ಐ ಥಿಂಕ್ ಮೈ ಪೇರೆಂಟ್ಸ್ ಅವರು ಈಗಲೂ ಹೇಳ್ತಾರೆ ಐ ಡೋಂಟ್ ನೋ ಹೌ ಯು ಡೂಯಿಂಗ್ ಇಟ್ ಹಂಗೆ ಅಂತ. ಬಟ್ ಒಂದು ಖುಷಿ PRK ಸಂಸ್ಥೆ ಜೊತೆಗೆ ಕೆಲಸ ಮಾಡಿದ್ದು. ಎರಡನೇ ಖುಷಿ ಮೈ ಪೇರೆಂಟ್ಸ್ ವರ್ ರಿಯಲಿ ಹ್ಯಾಪಿ ಲೈಕ್ ವೇರ್ ಐ ಆಮ್ ನೌ. ಅಂದರೆ ಹಾಡ್ ಮಾಡ್ತಿದ್ದೀನಿ ಅವ್ರಿಗೆ ಅನ್ನೋದೇ ವೆರಿ ಹ್ಯಾಪಿ. ಇನ್ನೊಂದು ದೊಡ್ಡ ಖುಷಿ ಅಂದರೆ ಅಶ್ವಿನಿ ಮ್ಯಾಮ್ ಲವ್ ದ ಸಾಂಗ್. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ವ್ಯಾಲಿಡೇಷನ್ ಟು ಮೀ. ಐ ವಾಸ್ ಲೈಕ್ ಐ ವಾಸ್ ವೆರಿ ಹ್ಯಾಪಿ. ಅಶ್ವಿನಿ ಮ್ಯಾಮ್ ಆಗಲಿ, ಡಿರೆಕ್ಟರ್ಸ್ ಆಗಲಿ PRK ಸಂಸ್ಥೆಯಲ್ಲಿ ದೇ ಲೈಕ್ ಟು ದಿಸ್ ದೇ ಟೋಲ್ಡ್ ಮೀ ದಟ್ ದೇ ಲವ್ ಇಟ್. ಕರೆಕ್ಟ್. ಸೊ ಭಾಳ ಖುಷಿ. ಎಸ್, ಇನ್ನು ಪುನೀತ್ ಅವರೇ ಆ್ಯಕ್ಚುಲಿ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಷನ್ ಮೂಲಕ ಆ್ಯಕ್ಚುಲಿ ನೀವು ಚಿತ್ರರಂಗಕ್ಕೆ ಎಂಟ್ರಿ ಆಗಿರೋದು. ಬಹುಶಃ ಅದೇ ನಿಮಗೆ ಬೇಸ್ಮೆಂಟ್ ಅಂತ ಅನಿಸುತ್ತೆ. ಅದರಲ್ಲಿ ನಿಮ್ಮ ಒಂದು ಏನು ನೈಪುಣ್ಯತೆಯನ್ನು ನೋಡಿ ಆ್ಯಕ್ಚುಲಿ ಅವರು ಅವಕಾಶ ಕೊಟ್ಟಿರುವಂಥದ್ದು. ಶಿವಾಜಿ ಸುರತ್ಕಲ್ ಪಾರ್ಟ್ 2 ಅಲ್ಲಿ ನೋಡಿದ್ವಿ, ಚಿಕ್ಕ ಪಾತ್ರದಲ್ಲಿ. ಸೊ ಇದರಲ್ಲೂ ಕೂಡ ಟ್ರೈಲರ್ನಲ್ಲಿ ಒಂದು ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಡಾಕ್ಟರ್ಸೇ ಈ ಸಿನಿಮಾದಲ್ಲಿ, ಮುಖ್ಯ ಪಾತ್ರಧಾರಿಗಳೆಲ್ಲರೂ ಕೂಡ. ಸೊ ನಿಮಗೆ ಈ ಒಂದು ಅವಕಾಶ ಹೇಗೆ ಸಿಕ್ತು? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರ ಹೇಗಿರುತ್ತೆ? ನನಗೆ ಮೊದಲಿಗೆ ನನಗನ್ಸೋದು ಭಾಳ ಹೆಮ್ಮೆ ಇದೆ PRK ಪ್ರೊಡಕ್ಷನ್ಸ್ ಈ ಅವಕಾಶ ಸಿಕ್ಕಿದ್ದು ಮತ್ತು ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿರೋದು. ಕಾರಣ ಬಹುಶಃ ನಮ್ಗೆಲ್ರಿಗೂ ಕನ್ನಡಿಗರ ಮನೆಗಳಲ್ಲಿ PRK ಪ್ರೊಡಕ್ಷನ್ ಅನ್ನೋದು ಕೇವಲ ಒಂದು ನಿರ್ಮಾಣ ಸಂಸ್ಥೆ. ಈ ಥರದಕ್ಕಿಂತ ಮೀರಿದ್ದು ನಮಗೆಲ್ಲರಿಗೂ ಇದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ. ಇನ್ಫ್ಯಾಕ್ಟ್ ಈ ಅವಕಾಶವನ್ನು ನನಗೆ ರಾಘವ್ ಅವ್ರು ಫೋನ್ ಮಾಡಿ ಹೇಳಿದಾಗ ನನಗಿಂತೂ ನಮ್ಮ ಮನೆಯಲ್ಲಿ ಬಹಳನೇ ಖುಷಿ ಪಟ್ಟಿದ್ರು. ಯಾಕೆಂದರೆ ಅವರು ನನ್ನ ಸಣ್ಣ ಜರ್ನಿ ಏನಿದೆ ಅಂಬೆಗಾಲ್ ಇಟ್ಕೊಂಡು ಬರ್ತಾ ಇರೋವಂಥದ್ದು ಇಂಡಸ್ಟ್ರಿಗೆ, ಮಕ್ಕಳ ರಂಗಭೂಮಿಲಿದ್ದೆ ನಾನು ಒಂದು 10 ವರ್ಷಗಳ ಕಾಲ. ಆನಂತರ ಪೋಸ್ಟರ್ಗಳನ್ನು ಮಾಡ್ತಾ ಇದ್ದೆ. ಆಮೇಲಿಂದ ಡಿಜಿಟಲ್ ಕಾಂಟೆಂಟ್ ಅಂತ ಒಂದಷ್ಟು ಕಿರುಚಿತ್ರಗಳು, ಸೀರೀಸು, ಇನ್ನೊಂದು ಮತ್ತೊಂದು ಕಾಮಿಡಿ ವಿಡಿಯೋಸು, ಈ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದವನು ನಾನು. ಸೊ ನನಗೆ ಈ ಅವಕಾಶ ಸಿಕ್ಕಾಗ್ಲೇ ನನಗಿದು ನನ್ನ ಅರ್ಹತೆಗೆ ಮೀರಿದ ಒಂದು ಆಫರು ಅಂತ ಅನಿಸಿದ್ದು ಹೌದು. ಇನ್ಫ್ಯಾಕ್ಟ್ ನನಗೆ ಒಂದು ಎಪಿಸೋಡನ್ನು ಹೇಳಬೇಕು ಅಂದರೆ, ಅಪ್ಪು ಸರ್ ಮನೆಯಲ್ಲಿ ಈ ಚಿತ್ರದ ಸ್ಕ್ರಿಪ್ಟ್ ಪೂಜೆ ಆಯಿತು ಫಸ್ಟ್. ಓಕೆ. ಸೊ ಅವತ್ತು ಈ ಸ್ಕ್ರಿಪ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಮನೇಲಿ ಹೇಳಿದ್ದೆ ನಾನು, ಈ ಥರ ಅಪ್ಪು ಸರ್ ಮಾತಾಡಿದ್ರು, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ, ಅವರು ಮನೇಲಿ ಕಚೋರಿ ಕೊಟ್ಟರು, ಈ ಥರದ್ದೆಲ್ಲ ಒಂದಷ್ಟು ಅವತ್ತಿನ ಬಗ್ಗೆ ಹೇಳಿದ್ದೆ ನಾನು. ಆ ನಂತರ ನಾನು ರೂಮ್ಗೆ ಹೋಗಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇದ್ದೆ. ನಮ್ಮಮ್ಮ ಅವ್ರ ತಾಯಿಗೆ ಫೋನ್ ಮಾಡಿ, ಅವರ ಚಿಕ್ಕಮ್ಮಂಗೆ ಫೋನ್ ಮಾಡಿ ತುಂಬ ಎಮೋಷ್ನಲ್ ಆಗಿ, ಅಂದರೆ ಶಿ ವಾಸ್ ಕ್ರೈಯಿಂಗ್. ನೋಡು ಇವನು ಎಷ್ಟು ಪುಣ್ಯ ಮಾಡಿದ್ದಾನೆ, ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿದ್ನಂತೆ, ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿದ್ನಂತೆ ಇವನು. ನಾವೆಲ್ಲ ಬರೀ TV ಸ್ಕ್ರೀನು ಇದರಲ್ಲಿ ನೋಡಿ ಅಭಿಮಾನಿಗಳಾದವರು, ಇವನು ನೋಡಿ ಎಷ್ಟು ಪುಣ್ಯ ಮಾಡಿದ್ದಾನೆ ಅವ್ರನ್ನ ಮೀಟ್ ಮಾಡ್ಕೊಂಡು. ಸೊ ನನಗೆ ಅವಾಗ ಅನ್ನಿಸ್ತು, ಅಂದರೆ ಈ PRK ಪ್ರೊಡಕ್ಷನ್ ಅಥವಾ ಈ ದೊಡ್ಡ ಮನೆ ಅಂತ ಏನಂತೀವಿ, ಇದೆಲ್ಲ ತುಂಬಾ ದೊಡ್ಡದಾಗಿ ನಮಗೆ ಸೆಂಟಿಮೆಂಟಲಿ ಅಟ್ಯಾಚ್ ಆಗಿರೋವಂಥ ವಿಷಯಗಳು. ಸೊ ಅದು ಬಂದಾಗಲೇ ನನಗೆ ಐ ಫೆಲ್ಟ್ ದಿಸ್ ಇಸ್ ವೆರಿ ಬಿಗ್ ಆಫರ್ ಫಾರ್ ಮೀ. ಸೊ ಅದಕ್ಕೆ ನಾನು ಆ ಅವಕಾಶನ ತುಂಬಾ ಇಷ್ಟಪಟ್ಟು ಒಪ್ಕೊಂಡು ನಾನು ಆ ಸಿನಿಮಾಗೆ ಶುರು ಮಾಡಿದ್ದು. ಇನ್ಫ್ಯಾಕ್ಟ್ ನಾನು ಮಾಡ್ತಾ ಇರೋ ಒಂದು ಪಾತ್ರ ವೆಂಕಿ ಅಂತ. ಓಕೆ. ಆತ ಒಬ್ಬ ಡಾಕ್ಟರ್. ಈ ಸಿನಿಮಾದ ಒಂದು ಪ್ರಾಬಬ್ಲಿ ಒಂದಷ್ಟು ಲೈಟರ್ ಮೊಮೆಂಟ್ಗಳನ್ನು ಕ್ರಿಯೇಟ್ ಮಾಡುವಂಥ ಪಾತ್ರ ಇದು. ಈ ಡಾಕ್ಟರ್ಗಳ ತಂಡ ಏನು ಒಂದು ರಿಸರ್ಚ್ಗೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಆವಾಗ ಒಬ್ಬ ತುಂಬ ಸರ್ಕಾಸ್ಟಿಕ್ ಆಗಿ ಮಾತಾಡುವಂಥವನು, ಒಂದು ತುಂಬ ಲೈಟರ್ ಮೊಮೆಂಟ್ಗಳನ್ನು ಕ್ರಿಯೇಟ್ ಮಾಡುವಂಥವನು. ಮತ್ತು ಶ್ರದ್ಧಾ ಪಾತ್ರ, ಆಶಿಕಾ ಅವ್ರ ಪಾತ್ರಕ್ಕೆ ತುಂಬ ಅವನು ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಅವಳಿಗೆ. ಸೊ ಅವಳ ಎಲ್ಲ ಕೆಲಸಗಳಿಗೆ ಜೊತೆಯಾಗಿ ನಿಲ್ಲುವಂಥ ಒಬ್ಬ ಗೆಳೆಯನಾಗಿ ಪಾತ್ರ ಥ್ರೂಔಟ್ ದ ಫಿಲ್ಮ್ ಟ್ರಾವೆಲ್ ಆಗುತ್ತೆ. ಆ್ಯಂಡ್ ದಟ್ ಅಂದರೆ ನಮಗೆಲ್ರಿಗೂ ಬೇಕಿರುತ್ತಲ್ಲ ಒಬ್ಬ ರೂಟಿಂಗ್ ಫ್ರೆಂಡ್. ನಾನೇನೋ ಮಾಡ್ತೀನಿ ಅಂತ ಅಂದಾಗ, ನನಗೇನೋ ಒಂದು ಹುಚ್ಚುತನದಲ್ಲಿ ಒಂದು ಕನಸಿದೆ ಅಂದಾಗ ಒಬ್ಬ ಫ್ರೆಂಡ್ ಜೊತೆಯಾಗಿ ನಿಲ್ತಾನೆ ಅನ್ನೋ. ಸೊ ಆ ಥರದ ಒಬ್ಬ ಫ್ರೆಂಡಿನ ಪಾತ್ರ ಇದು. ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಇನ್ನು ಮಾತಾಡ್ತಾ ನಾನು ಹೇಳ್ತಾ ಹೋಗ್ತೀನಿ, ಅಂದರೆ ಹೆಂಗಿತ್ತು ಇದು ಹೋಲ್ ಎಕ್ಸ್ಪೀರಿಯನ್ಸ್ ಅನ್ನೋದು. ಓಕೆ. ಇನ್ನು ವಿವಾನ್ ಅವರೇ, ನೀವು ಹೇಳಬೇಕು ಆ್ಯಕ್ಚುಲಿ, ಅಂದರೆ ಓಕೆ ನಾವು ಟ್ರೈಲರಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ದೀವಿ. ಜಾಸ್ತಿ ಇನ್ನೂ ನಮಗೆ ನೋಡಲಿಕ್ಕೆ ಆಸಕ್ತಿ ಇದೆ, ಅಂದರೆ ಸಿನಿಮಾದಲ್ಲಿ ಯಾವ ರೀತಿ ನೀವು
ಅಂದರೆ ಸ್ಕೋರ್ ಮಾಡಿರ್ತೀರ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಈ ಸಿನಿಮಾಗೆ ಅಂತ? ಇದು ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಹೇಳೋದ್ಕಿಂತ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಇವಾಗ ಈ ಸಿನಿಮಾಲಿ ಈ ಸಿಚುವೇಶನ್ಗೆ ನಾವು ಏನು ಮಾಡಬಹುದು ಅನ್ನೋ ಡಿಸ್ಕಷನ್ನೇ ನಮ್ಮ ಡೈರೆಕ್ಟರ್ಸ್ ನಾವು ಜಾಸ್ತಿ ಆಗಿದ್ದು. ಮತ್ತು ನಾವು ಪ್ಯಾಲೆಟ್ ಅಂತ ಒಂದು ಕರಿತೀವಿ. ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಒಂದು ಸರ್ಟನ್ ಪ್ಯಾಲೆಟ್ಸಲ್ಲಿ ಈ ಸಿನಿಮಾ ಈ ಪ್ಯಾಲೆಟಲ್ಲಿ ಇರಬೇಕು. ಸೊ ಈ ನಥಿಂಗ್ ಬಟ್ ಅ ಪೇಂಟಿಂಗ್ ಅಂತ ಇಟ್ಕೊಬೋದಲ್ಲ, ಒಂದು 5 ಕಲರ್ ಯೂಸ್ ಮಾಡೋಣ ಈ ಪೇಂಟಿಂಗ್ ಅನ್ನೋ ಥರನೇ. ಸೊ ಈ ಸಿನಿಮಾಗೆ ವೆರಿ ಶ್ಯೂರ್ ಇಂಥ ಸೌಂಡ್ಸ್ ಯೂಸ್ ಮಾಡಬೇಕು. ಸೊ ಹಿಂಗೆ ಕೇಳಿಸ್ಬೇಕು, ಯಾಕೆಂದ್ರೆ ಡೈರೆಕ್ಟರ್ ಅದನ್ನೇ ತುಂಬಾ ಎಂಫಸೈಸ್ ಬಿಕಾಸ್ ನಮ್ಮ ಡೈರೆಕ್ಟರ್ಸ್ ಅದಿತ್ತು ಆಲ್ರೆಡಿ. ಸೊ ದೇ ವರ್ ಸೋ ಶ್ಯೂರ್ ಇದನ್ನೇ ಯೂಸ್ ಮಾಡ್ಬೇಕು, ಈ ಥರದ್ದು ಬೇಕು. ಸೊ ಈ ಸಿನಿಮಾ ಹಾಗೂ ಮ್ಯೂಸಿಕ್ ಏನಿದೆ ಇಟ್ಸ್ ಎಕ್ಸ್ಪ್ಲೋರ್ಡ್ ಬೈ ಟುಗೆದರ್, ಜೊತೆಗೆ ಸೇರಿ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಸೊ ಇದು ನಾನು ಒಬ್ಬನೇ ಕೂತ್ಕೊಂಡು ನಾನು ಇದನ್ನ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಸೊ ನಾನು ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡಿ, ಸೊ ನನ್ನ ಒಂದು ರಿಫ್ಲೆಕ್ಷನ್ ನನ್ನ ಮೈ ವೇ ಆಫ್ ಮೇಕಿಂಗ್ ಮ್ಯೂಸಿಕ್ ಇದು ಅಂದಾಗ ಅವ್ರು ಹೇಳಿರೋದು ನಾನು ಕೊಟ್ಟರೆ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ದಟ್ಸ್ ವಾಟ್ ಹ್ಯಾಪನ್. ಅಂದರೆ ಅವ್ರಿಗೆ ಆ ಕ್ಲಾರಿಟಿ ಇತ್ತು, ಈ ಸಿನಿಮಾಗೆ ಈ ಥರ ಒಂದು ಸೌಂಡ್ ಪ್ಯಾಲೆಟ್ ಬೇಕು. ಸೊ ಅದಕ್ಕೂ ಮೀರಿದ್ ನಾವು ಕೊಟ್ಟಾಗ ದೇ ಆರ್ ವೆರಿ ಎಕ್ಸೈಟೆಡ್. ಸೊ ಈ ಎಕ್ಸೈಟ್ಮೆಂಟ್ ಏನಿದೆ ದಟ್ ವಿ ಅಚೀವ್ಡ್ ಐ ಗೆಸ್. ಸೊ ದಟ್ ಇಸ್ ವೈ ಆರ್ ಡೈರೆಕ್ಟರ್ಸ್ ಆರ್ ವೆರಿ ಹ್ಯಾಪಿ ರಿಗಾರ್ಡಿಂಗ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ. ಸೊ ಇದು ಬರೀ ಥ್ರಿಲ್ಲರ್ ಮ್ಯೂಸಿಕ್ ಥರ ಇರಲ್ಲ, ದರ್ ಇಸ್ ಲವ್ ಪೋರ್ಷನ್ಸ್ ಆಲ್ಸೋ ವೇರ್ ಜನಕ್ಕೆ ಅದನ್ನು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟ್. ವಿವಾನ್ ಅವರ ಆಕ್ಚುಲಿ ನೀವೀಗ ಸಂಗೀತ ನಿರ್ದೇಶಕರು ಈ ಒಂದು ಸಿನಿಮಾಗೆ. ಸೌಂಡ್ ಡಿಸೈನ್ ಅನಿಮಲ್ ಸಿನಿಮಾಗೆ ಯಾರು ವರ್ಕ್ ಮಾಡಿದ್ರು ಅವ್ರು ಮಾಡಿದ್ದಾರೆ ಅಂತ ನಿರ್ದೇಶಕರು ಹೇಳ್ತಾ ಇದ್ರು. ಏನು ಅವರ ಪಾತ್ರ ಏನು ಈ ಒಂದು ಮ್ಯೂಸಿಕ್ ಅಲ್ಲಿ ಅಂತ? ಸೊ ರಾಧಾಕೃಷ್ಣನ್ ಸರ್ ಆಕ್ಚುಲಿ, ಸೊ ಈಸ್ ಕ್ರಿಯೇಟಿವ್ಲಿ ಅಮೇಝಿಂಗ್ ಅಂತ ಹೇಳಕ್ ಹೋಗ್ಬೋದು. ಸೊ ಸೌಂಡ್ ಡಿಸೈನ್ ನನ್ನ ಪ್ರಕಾರ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ನಾವು ಕೆಲವೊಂದು ಇವಾಗ ಸಿನಿಮಾಲಿ ಆಡಿಯನ್ಸ್ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಈ ಜಾಗದಲ್ಲಿ ಹಿಂಗೆ ರಿಯಾಕ್ಟ್ ಮಾಡ್ತಾನೆ ಅಂತಾನೆ ಸೌಂಡ್ ಡಿಸೈನ್ ಡಿಸೈಡ್ ಮಾಡ್ತಾರೆ. ಸೊ ಒಂದು ಟ್ರೈನ್ ಪಾಸ್ ಆದಾಗ್ಲಿ, ಸೊ ಅವರು ಒಂದು ತಮಿಳ್ ಫಿಲಮಲ್ಲೇ ಅವ್ರು ಮಾಡಿರ್ತಾರೆ ಟ್ರೈನ್ ಹಿಂಗೆ ಹೋಗೋದಾಗ್ಲಿ, ಸೊ ನಿಮ್ಗೆ ಅದು ಫೀಲ್ ಆಗುತ್ತೆ ಇಲ್ಲ ಪಾಸ್ ಆಯ್ತು ಅನ್ನೋದು. ಸೊ ಇವಾಗ ಎಲ್ಲೋ ಒಂದ್ ಕಡೆ ಸೌಂಡ್ ಬರ್ತಿದೆ ಅಂದ್ರೆ ಆಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ರಿಸೈಸ್ ಆಗಿ ಗೊತ್ತಾಗುತ್ತೆ ಎಲ್ಲಿ ಅನ್ನೋ. ವೆನ್ ಯು ಸಿನಿಮಾ ಅದಕ್ಕೇನೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಥಿಯೇಟರ್ಗೆ ಬಂದು ನೋಡಿ ಅನ್ನೋ ಥರ ಟು ಎಕ್ಸ್ಪೀರಿಯನ್ಸ್ ಸೌಂಡ್ ಅಲ್ವಾ. ಸೊ ನಾವು ಈ ಸ್ಟೀರಿಯೋ ಈ ಹೆಡ್ಫೋನ್ಸ್ ಅಥವಾ ಏರ್ಪಾಡ್ಸ್ ಅಲ್ಲಿ ಏನು ಹಾಕೊಂಡು ಕೇಳಿದಾಗ ಎಕ್ಸ್ಪೀರಿಯನ್ಸ್ ಲಿಮಿಟೆಡ್ ಆಗೋಯ್ತಲ್ಲಿ. ಸೊ ಥಿಯೇಟರ್ಗೆ ಬಂದಾಗ ವಾಸ್ಟ್ ಆಗಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸೌಂಡ್. ಐ ಥಿಂಕ್ ಹಿ ಹಸ್ ಡನ್ ಅ ವೆರಿ ಅಮೇಝಿಂಗ್ ಜಾಬ್ ಇನ್ O2. ಸೊ ಸಖತ್ತಾಗಿ ಮಾಡಿದ್ದಾರೆ ಅವರು ಸೌಂಡ್ ಡಿಸೈನ್. ಪುನೀತ್ ಅವರೇ, ಆ್ಯಕ್ಚುಲಿ ನೀವೀಗ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಷನಲ್ಲಿ ಆಲ್ಮೋಸ್ಟ್ ಈಗ ಆ ಕಾಮಿಡಿಯನ್ ಪಾತ್ರಗಳಲ್ಲೇ ಜಾಸ್ತಿ ಕಾಣಿಸ್ಕೊಂಡಿರೋದು. ಈ ನಿಮ್ಮ ಸಿನಿಮಾದ ಪಾತ್ರ O2 ಸಿನಿಮಾದಲ್ಲಿ ಆಲ್ಮೋಸ್ಟ್ ಲೈಕ್ ಅಂದರೆ ಸರ್ಕಾಸ್ಟಿಕ್ ಆಗಿರುತ್ತೆ, ಸ್ವಲ್ಪ ಲೈಟರ್ ಮೂಮೆಂಟ್ಸ್ನ ಜನ್ರೇಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅಂದರೆ ಎಷ್ಟರ ಮಟ್ಟಿಗೆ ನಿಮ್ಮ ಡಿಜಿಟಲ್ ಕಂಟೆಂಟ್ಗಳನ್ನು ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ನಿಮ್ಮ ಪಾತ್ರ ಕನೆಕ್ಟ್ ಆಗುತ್ತೆ ಅಂತ? ಇದು ಬಹಳ ಇಂಟ್ರೆಸ್ಟಿಂಗ್ ಲರ್ನಿಂಗ್ ನನಗಿದು ಈ ಸಿನಿಮಾ. ಯಾಕೆ ಅಂದರೆ ಈ ಸಿನಿಮಾ ತುಂಬಾ ಸಟಲ್ಲಾಗಿ ನಿಮ್ಮ ಈ ಸಿನಿಮಾದ ಕಲರ್ ಪ್ಯಾಲೆಟ್ ಇರ್ಬೋದು, ಅಥವಾ ವಿವಾನ್ ಹೇಳ್ತಾ ಇದ್ದಂಗೆ ಸಿನಿಮಾದ ಮ್ಯೂಸಿಕ್ ಇದಿರ್ಬೋದು, ಪ್ಯಾಲೆಟ್ ಇರ್ಬೋದು, ಬಹಳನೇ ಸಟಲಿಟಿಯಿಂದ ಕೂಡಿರುವಂಥ ಸಿನಿಮಾ. ಅದರ ಕಲರ್ಗಳಿರ್ಬೋದು ಅಥವಾ ಪಾತ್ರಗಳ ಪೋಷಣೆ ಆರ್ ಅವರ ಬಿಹೇವ್ ಮಾಡುವಂಥದ್ದು. ನನ್ನ ಪ್ರೀವಿಯಸ್ ಜರ್ನಿ ಭಾಳ ಕಾಮಿಡಿ ವಾಸ್ ಲಿಟಲ್ ಓವರ್ ದ ಟಾಪ್. ಸೊ ನಾನು ಆ್ಯಂಡ್ ನನ್ನ ರಂಗಭೂಮಿ ಹಿನ್ನೆಲೆ ಕೂಡ ಬಹಳ ಜೋರಾದ ಅಭಿನಯ ಮಾಡಬೇಕು, ಅಂದರೆ ಸ್ಟೇಜ್ ವಾಯ್ಸಲ್ಲಿ ಮಾತಾಡಬೇಕು, ಈ ಥರದ್ದೆಲ್ಲ. ಸೊ ನನಗೆ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾಗ ಭಾಳಷ್ಟು ಅನ್ಲರ್ನಿಂಗ್ ಇತ್ತು ನನಗೆ. ಆ್ಯಂಡ್ ನನಗೆ ಆಲ್ಸೋ ನನಗೆ ಸಿಕ್ಕಂತಹ ಆ್ಯಕ್ಟರ್ಸ್, ನನಗೆ ಇನ್ಫ್ಯಾಕ್ಟ್ ಆ್ಯಕ್ಟರ್ಸ್ ಅನ್ನೋದಕ್ಕೆ ತುಂಬ ದೊಡ್ಡ ವರ್ಡ್ ಅನ್ಸುತ್ತೆ. ಯಾಕೆಂದರೆ ನಾವು ಆಫ್ಟರ್ ಒನ್ ಪಾಯಿಂಟ್ ನಾವೆಲ್ಲ ಭಾಳ ಒಳ್ಳೆ ಸ್ನೇಹಿತರಾಗ್ಬಿಟ್ವಿ ಸೆಟ್ಟಲ್ಲಿ. ಯಾವಾಗಲೂ ನನಗೊಂಥರ ಸೆಟ್ಟಿಗೆ ಬರೋದು ಭಾಳ ಖುಷಿಯ ಎಕ್ಸ್ಪೀರಿಯನ್ಸ್ ಯಾವಾಗಲೂ. ಸೊ ಆಶಿಕಾ ಅವ್ರು ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು, ಸಿರಿ ಅವ್ರು ಇರ್ಬೋದು, ಪ್ರಕಾಶ್ ಬೆಳ್ವಾಡಿ ಅವ್ರು ಇರ್ಬೋದು, ಶ್ರೀಧರ್ ಸರ್ ಇರ್ಬೋದು. ಸೊ ಎಲ್ಲರೂ ಅವರಿಂದ ನಾನು ಕಲಿತಾ ಇದ್ದೆ. ಆ್ಯಂಡ್ ಬಿಕಾಸ್ ಮೋಸ್ಟ್ ಆಫ್ ದ ಸೀನ್ಸ್ ನಮಗೆ ಇಂಟ್ರ್ಯಾಕ್ಷನ್ಗಳಿರೋದು ಈ ಥರದ್ದೆಲ್ಲ. ಆ್ಯಂಡ್ ಆಲ್ಸೋ ರಾಘವ್ ಅವರು ಮತ್ತು ಪ್ರಶಾಂತ್ ಅವ್ರಿಗೆ ಇದ್ದಂತಹ ಕ್ಲಾರಿಟಿ, ಅವ್ರಿಗೆ ಯಾವ ಥರದ ಅಭಿನಯ ಬೇಕಿತ್ತು ಅನ್ನೋದು. ಸೊ ತುಂಬಾ ವೆರಿ ಪ್ರಿಸೈಸ್ ಆಗಿ ಹೇಳೋರವರು. ಸೊ ನನಗೆ ಇದೆಲ್ಲ ಒಂದು ಚಾಲೆಂಜ್ ಆಗಿ ತೊಗೊಂಡೆ. ಇನಿಷಿಯಲಿ ನನಗೆ ಸ್ವಲ್ಪ ಐ ಟುಕ್ ಲಿಟಲ್ ಟೈಮ್ ಈ ರಿದಮ್ಗೆ ಅಡ್ಜಸ್ಟ್ ಆಗೋದಕ್ಕೆ. ಬಟ್ ಒಂದ್ಸತಿ ಅಡ್ಜಸ್ಟ್ ಆಗಿದ ಮೇಲಿಂದ ಇಟ್ ವಾಸ್ ವೆರಿ ಫ್ರೀ ಫ್ಲೋಯಿಂಗ್. ಆ್ಯಂಡ್ ನನಗೆ ಸಿಕ್ಕಂಥ ಗೈಡೆನ್ಸ್ ಮತ್ತು ಸಪೋರ್ಟ್ ನನ್ನ ಸುತ್ತ ಇದ್ದ ಆ್ಯಕ್ಟರ್ಗಳಿಂದ ಮತ್ತು ನಿರ್ದೇಶಕರ ತಂಡದಿಂದ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ತುಂಬಾ ಈ ಸ್ವಲ್ಪ ಈ ಚಾಲೆಂಜಿಂಗ್ ಅನಿಸಿದ ಪಾತ್ರನ ಭಾಳ ಚೆನ್ನಾಗಿ ಮಾಡೋಂಗೆ ಆಯಿತು. ಓಕೆ. ಸೊ ಕೊನೆಯದಾಗಿ ಆ್ಯಕ್ಚುಲಿ ಈ ಒಂದು ಸಿನಿಮಾ ಅಂದರೆ ಇವಾಗ ಈ ಎಸ್ಪೆಷಲಿ 2024 ತುಂಬ ಹೊಸ ಅಂದರೆ ತಂಡಗಳಿಂದ ತುಂಬ ಒಳ್ಳೊಳ್ಳೆ ಪ್ರಯತ್ನಗಳು ಬಂದಿವೆ ಆ್ಯಕ್ಚುಲಿ.
ಅದೇ ರೀತಿಯ ಒಂದು ಪ್ರಯತ್ನ ಆಗಿರುತ್ತೆ ಅಂತ ನಮಗೆ ನಂಬಿಕೆ ಬರ್ತಾ ಇದೆ ಟ್ರೈಲರ್ ನೋಡುವಾಗ. ಕೊನೆಯದಾಗಿ ನೀವಿಬ್ರು ಅಂದರೆ ಈ ಸಿನಿಮಾನ ಯಾಕೆ ಜನಗಳು ನೋಡಲೇಬೇಕು ಅನ್ನುವಂಥದ್ದು ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಪ್ರತಿ ಸತಿ ನಾವು ಒಳ್ಳೆ ಸಿನಿಮಾಗಳನ್ನು ಕಳ್ಕೊಂಡಾಗ ಬರೀ ಆ ಒಂದು ಸಿನಿಮಾನ ಕಳ್ಕೊಳ್ಳಲ್ಲ. ನನ್ನ ಪ್ರಕಾರ ಅದರ ಹಿಂದೆ ಬರುವಂಥ ಒಂದು ದೊಡ್ಡ ಪೈಪ್ಲೈನ್ ಇರುತ್ತೆ. 108 ಕನಸುಗಳೇ ಹೊತ್ತಿರುವಂತಹ ನಟರು, ನಿರ್ದೇಶಕರು, ಬರಹಗಾರರು ಎಲ್ಲರೂ ಇರ್ತಾರೆ. ಸೊ ಇಟ್ ಬಿಕಮ್ಸ್ ಅವರ್ ಡ್ಯೂಟಿ ಅನ್ಸುತ್ತೆ ಎಷ್ಟೊಂದು ಸತಿ. ಬಹುಶಃ ನಾನು ಒಬ್ಬ ಇಂಡಸ್ಟ್ರಿಯ ಇನ್ಸೈಡರ್ ಆಗಿ ಮಾತಾಡೋದು ಅಲ್ಲದೆ ಕೂಡ, ಇವನ್ ಒಬ್ಬ ಪ್ರೇಕ್ಷಕನಾಗಿ ಮಾತಾಡೋದಾದರೂ ಕೂಡ ಈ ಥರದ ಸಿನಿಮಾಗಳು ಗೆಲ್ಲಬೇಕು. ಆ್ಯಂಡ್ ಇದನ್ನ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲೇ ನೋಡಬೇಕು, ದೊಡ್ಡ ಮಟ್ಟದಲ್ಲಿ ಜನರಿಗೆ ರೀಚ್ ಆಗಬೇಕು. ಯಾಕೆಂದರೆ ದಿಸ್ ವಿಲ್ ಮೋಟಿವೇಟ್ 1000 ಅದರ್ ಪೀಪಲ್. ಈ ಥರದ ಹೊಸ ಸಿನಿಮಾಗಳು, ಹೊಸ ಅಲೆಯ ಸಿನಿಮಾಗಳನ್ನು ಮಾಡಬೇಕು ಅಂದ್ಕೊಂಡಿರೋರಿಗೆ ದಿಸ್ ಇಸ್ ವೆರಿ ಎಂಕರೇಜಿಂಗ್. ಸೊ ಆ ಉದ್ದೇಶದಿಂದ ಓಟುನ ಜನ ಬಂದು ನೋಡಬೇಕು. ಒಂದು ಇನ್ನೊಂದು, ಇವನ್ ಇಡೀ ತಂಡ ದೇ ಬಿನ್ ವೆರಿ ಆನೆಸ್ಟ್. ಪ್ರತಿಯೊಬ್ಬರು ನಟರಿರ್ಬೋದು, ನಿರ್ದೇಶಕರಿರ್ಬೋದು, ಬರವಣಿಗೆ ಇರ್ಬೋದು, ಎಲ್ಲವೂ ತುಂಬ ಆನೆಸ್ಟ್ ಆದ ಎಫರ್ಟ್ ಈ ಸಿನಿಮಾಕ್ಕೆ ಹೋಗಿದೆ. ಮತ್ತು ಮ್ಯೂಸಿಕ್ ಈಸ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ವಿವಾನ್ ಹೇಳ್ತಾ ಇದ್ದಂಗೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಬಹಳನೇ ಆ್ಯಪ್ಟ್ ಆದಂತಹ ಸಿನಿಮಾ ಇದು. ಸೊ ಈ ಎಲ್ಲ ಕಾರಣಗಳಿಗೆ ಒಟ್ಟು ಒಂದು ಚಿತ್ರಮಂದಿರದಲ್ಲೇ ನೋಡಬೇಕು ಪ್ರೇಕ್ಷಕರು ಅಂತ ನನಗನ್ಸುತ್ತೆ. ಓಕೆ, ವಿವಾನ್ ಅವರೇ ನೀವು ಹೇಳಿ, ಈ ಸಿನಿಮಾನ ಯಾಕೆ ಪ್ರೇಕ್ಷಕರು ಬಂದು ನೋಡಬೇಕು, ಕೇಳಬೇಕು? ಸೊ ಆ್ಯಕ್ಚುಲಿ ನನ್ನ ಪ್ರಕಾರ ಈ ಸಿನಿಮಾ ಕೇಳೋದಾಗ್ಲಿ, ನೋಡುಗರಿಗಾಗಲಿ ಕೇಳುಗರಾಗಲಿ, ಸೊ ಇಟ್ಸ್ ಅ ಕಾಂಬೋ. ಇಟ್ಸ್ ಬೇಸಿಕ್ಲಿ ಏನೇನು ಹೇಳಕ್ಕೆ ಬರ್ತಿರೋದಂದ್ರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಫಿಲಮ್ನ ಅಂತ. ಯಾಕೆಂದರೆ ನಾವು ಒಂದು ಸಿನಿಮಾ ನೋಡಿದಾಗ ಎಕ್ಸ್ಪೀರಿಯನ್ಸಿಂದ ಇನ್ನೊಬ್ಬರು ಫ್ರೆಂಡಿಗೆ ಹೇಳ್ತೀವಿ, ಮಗ ನೋಡು ಈ ಫಿಲಮ್ ಚೆನ್ನಾಗಿದೆ ಅನ್ನೋ ಥರನೇ. ಸೊ ಆ ರೀತಿಯಲ್ಲೇ ನಾವು ಜನಕ್ಕೆ ಹೇಳಕ್ಕೆ ಇಷ್ಟ, ಬಿಕಾಸ್ ಐ ಹ್ಯಾವ್ ಸೀನ್ ದ ಫಿಲಮ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಒಂದು ಸುಮಾರು ಸಲ ನೋಡಿರ್ತೀನಿ ಮ್ಯೂಸಿಕ್ ಮಾಡಬೇಕಾದ್ರೆ, ಸಿಚುವೇಶನ್ ಅನಲೈಸ್ ಮಾಡಿರ್ತೀವಿ, ಈ ಸಿಚುವೇಶನ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಆ ಥರ. ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಅಮೇಝಿಂಗ್ ದೇರ್ ಪಾರ್ಟ್, ಪರ್ಫಾರ್ಮೆನ್ಸ್ ಆಗಿರಲಿ. ಸೊ ಮತ್ತು ಈ ಸಿನಿಮಾ ಇಟ್ಸ್ ನಾಟ್ ಓನ್ಲಿ ಥ್ರಿಲ್ಲರ್, ಇಟ್ಸ್ ಅ ರೊಮ್ಯಾಂಟಿಕ್ ಥ್ರಿಲ್ಲರ್. ಸೊ ಆ್ಯಂಡ್ ಯು ಹ್ಯಾವ್ ಎಂಟರ್ಟೈನ್ಮೆಂಟ್ ಕೂಡ ಇದೆ, ಮತ್ತು ಫಿಲಾಸಫಿ ಕೂಡ ಇದೆ, ಸೈನ್ಸ್ ಕೂಡ ಇದೆ. ಸೊ ಐ ಥಿಂಕ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಆಸ್ಪೆಕ್ಟ್ಸ್ ಈ ಸಿನಿಮಾಲಿ. ಆ್ಯಂಡ್ ಎಸ್, ಅಗೇನ್ ಈ ಫಿಲಮ್ ಒಂದು ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಯು ಹ್ಯಾವ್ ಟು ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್ಸ್. ಸೊ ಅದನ್ನೇ ನಾನು ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್ ವಿವಾನ್ ಅವರೇ, ಹಾಗೆಯೇ ಪುನೀತ್ ಅವರೇ ನಮ್ಮ ಜೊತೆಗೆ ಇಷ್ಟು ಸಮಯ ಕೊಟ್ಟು ನಮ್ಮ ಚಾನಲ್ಗೆ ಮಾತಾಡಿದ್ದಕ್ಕೆ. ಸೊ ಓಟು ಸಿನಿಮಾದಿಂದ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಮೆಚ್ಚಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಪುನೀತ್ ಮತ್ತು ವಿವಾನ್ ರಾಧಾಕೃಷ್ಣ ಅವರ ಮಾತುಗಳು. ಓಟು ಸಿನಿಮಾ ಇದೇ ಏಪ್ರಿಲ್ 19ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ತಪ್ಪದೆ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು.